ಇವತ್ತಿನ ಸಮಯದಲ್ಲಿ ಯುವಕರಿಗೆ ಸಿಗ್ತಾ ಇರುವಂಥ ಬ್ಯಾಂಡ್ ನಾರ್ಕೋಟಿಕ್ಸ್ ಡ್ರಗ್ಸ್ ಏನಿದೆ, ಗಾಂಜಾ, ಅಫೀಮ್, ಐಡ್ರೋ, MDMA, ಈ ನಾನಾ ರೀತಿಯ ಟೈಡೋಲ್, ನಾನಾ ರೀತಿಯ ಈ ಡ್ರಗ್ಸ್ ಏನಿದೆ, ಈ ಡ್ರಗ್ಗಳು ಈಸಿಯಾಗಿ ಅವೈಲೇಬಲ್ ಆಗ್ತಾ ಇದೆ. ಇದನ್ನು ತಡಿಬೇಕಾದಂಥ ಪೊಲೀಸರು ಏನೋ ಒಂದಷ್ಟು ಹಣ ಸಿಗುತ್ತೆ ಅನ್ನೋ ಎಲ್ಲರೂ ಅಲ್ಲ. ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಅಧಿಕಾರಿಗಳಿದ್ದಾರೆ ಅಥವಾ ಪೊಲೀಸ್ ವ್ಯವಸ್ಥೆ ಇದೆ. ಅವರುಗಳು ಈ ಡ್ರಗ್ ಟ್ರಾಫಿಕರ್ಗಳು ಕೊಡುವಂಥ ಹಣಕ್ಕೆ ಮಾರಿ ಹೋಗಿ ಈ ಡ್ರಗ್ಗನ್ನು ಡ್ರಗ್ಸ್ ಹೇಗೆ ಸಿಗ್ತಾ ಇದೆ? ಈಗ ನಾನು ಹೇಳ್ತಿರೋದು ಆರೋಪ ಸುಳ್ಳೋದಾದರೆ ಈ ಡ್ರಗ್ಸ್ ಇವತ್ತಿನ ಯುವಕರಿಗೆ ಎಲ್ಲಿಂದ ಸಿಗ್ತಾ ಇದೆ? ಬೆಂಗಳೂರಿನ ಬೀದಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಅದನ್ನು ತಡಿಬೇಕಾದಂಥ 130 ಪೊಲೀಸ್ ಸ್ಟೇಷನ್ಗಳು ಮತ್ತು ಕರ್ನಾಟಕದಲ್ಲಿರುವಂಥ 1000 ಪೊಲೀಸ್ ಸ್ಟೇಷನವರು ಈ ಡ್ರಗ್ ಟ್ರಾಫಿಕರ್ಗಳ ಜೊತೆ ಕೈ ಮಿಲಾಯಿಸ್ಕೊಂಡು ಈ ಡ್ರಗ್ಗಳನ್ನು ಇವತ್ತಿನ ಯುವ ಜನತೆಗೆ ಸಿಕ್ಕಿದ್ರೆ ಇಂಟಾಕ್ಸಿಕೇಷನ್ ಆಗಿರುವಂಥ ಈ ಡ್ರಗ್ ಮನಸ್ಸು ಕಿಕ್ಕನ್ನು ಬಯಸುತ್ತೆ. ಕಿಕ್ಕಲ್ಲಿ ಅತ್ಯಾಚಾರಗಳಾಗ್ತಾಯಿದೆ, ಕಿಕ್ಕಲ್ಲಿ ಪೋಸ್ಕೋ ಮೈನರ್ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಈ ಥರ ಎಷ್ಟೋ ಜನ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಕಿಡ್ನ್ಯಾಪ್ ಮಾಡೋದೊಂದು ಕಿಕ್ಕು, ರೇಪ್ ಮಾಡೋದೊಂದು ಕಿಕ್ಕು, ಇದಕ್ಕೆಲ್ಲ ಮತ್ತು ಕೊಲೆ ಮಾಡಿ ಮತ್ತು ಎವಿಡೆನ್ಸ್ ಸಿಗಬಾರ್ದು ಹೇಳ್ಬಿಡ್ತಾರೆ ಅಂತ ಕೊಲೆ ಮಾಡಿ ಬಿಸಾಕ್ಬಿಟ್ರೆ, ಇದನ್ನು ಸತ್ತ ಮೇಲೆ ನಾವು 4 ಲಕ್ಷ ತೊಗೊಂಡೋಗಿ ಸರ್ಕಾರ ಕೊಡೋದು, ಅಥವಾ ಸತ್ತಾಗ ಯಾವುದೋ ಒಂದು ಮಗು ಅತ್ಯಾಚಾರದಲ್ಲಿ ಸತ್ತಾಗ ಪೊಲೀಸರು ಪಬ್ಲಿಕ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಧಾರವಾಡದಲ್ಲಿ ಗುಂಡಾಕಿ ಕೊಂದದು, ಅದನ್ನು ಸೆಲ್ಫ್ ಡಿಫೆನ್ಸು ಅಂತ ಹೇಳ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಮೂಲಕ ಕೇಳುತ್ತಾ, ನಮಗೆ ಪರಿಹಾರಕ್ಕಿಂತ ಇದೇ ರಾಜಕಾರಣಿ ಮನೆಯಲ್ಲೋ ಅಥವಾ ಮಿನಿಸ್ಟ್ರ್ ಮನೆಗಳಲ್ಲೋ ಅವ್ರ ಹೆಣ್ಣು ಮಕ್ಕಳ ಜೊತೆ ಈ ಥರ ಆಗಿದ್ದರೆ ಇದೇ ರೀತಿ ಹೋಗಿ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ತಾ ಇದ್ರ. ನಮಗೆ ಅತ್ಯಾಚಾರಗಳು ನಿಲ್ಲಬೇಕಾಗಿದೆ. ಕರ್ನಾಟಕದಲ್ಲಿ 3500 ಪೋಸ್ಕೋ ಕೇಸ್ಗಳು 2024 ದಾಖಲಾಗಿವೆ. ಕೇಳೋದಾದರೆ ಇವ್ರಿಗೆಲ್ಲ ಎಷ್ಟು ಶಿಕ್ಷೆ ಆಯ್ತಂತ. ಶಿಕ್ಷೆಗಿಂತ ಹೆಚ್ಚಾಗಿ ಈ ಡ್ರಗ್ಗನ್ನು ತಡೆದರೆ ಮಾತ್ರ ಕರ್ನಾಟಕ ಉಳಿಯಲು ಸಾಧ್ಯ, ಎಸ್ಪೆಷಲಿ ಬೆಂಗಳೂರಲ್ಲೂ ಉಳಿಯಲು ಸಾಧ್ಯ.